ರಾಜ್ಯದಲ್ಲಿ ಡೆಂಗಿ ಡೇಂಜರ್ ಹಂತ ತಲುಪಿಬಿಟ್ಟಿದೆ. ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳಲ್ಲಿ ತಾರಕಕ್ಕೇರ್ತಾ ಇದೆ. ಹೀಗಾಗಿ ವೈರಸ್ಗಳ ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಮಲೇರಿಯಾ ಮಾಡೆಲ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಏನಿದು ಮಲೇರಿಯಾ ಮಾಡೆಲ್ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ರಣಕೇಕೆ. ಡೆಂಗಿ ತಡೆಗೆ ಆರೋಗ್ಯ ಇಲಾಖೆ ಪ್ಲಾನ್. ಡೆಂಗಿ ಕಂಟ್ರೋಲ್ಗೆ ಮಲೇರಿಯಾ ಮಾಡೆಲ್. ಡೆಂಗಿ ಮಹಾಮಾರಿ ಡೆಂಗಿ ಆರ್ಭಟ ಜೋರಾಗಿದೆ. ಒಂದೆಡೆ ವರುಣನ ಆರ್ಭಟವಾದ್ರೆ ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿವೆ. ಆರೋಗ್ಯ ಇಲಾಖೆ ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಡೆಂಗಿ ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಡೆಂಗಿನ ಹಿಡಿತಕ್ಕೆ ತರಲು ಮಲೇರಿಯಾ ಮಾಡೆಲ್ ಮೊರೆ ಹೋಗಿದ್ದಾರೆ. ಡೆಂಗಿ ಜೊತೆಗೆ ಸಾಂಕ್ರಾಮಿಕ ಕಾಯಿಲೆಗಳ ಗ್ರಾಫ್ ಅಧ್ಯಯನಕ್ಕೆ ಐಐಎಸ್ಸಿ ತಜ್ಞರ ಸಲಹೆಯನ್ನ ಆರೋಗ್ಯ ಇಲಾಖೆ ಪಡೆದಿದೆ. ತಂತ್ರಾಂಶ ಸಹಾಯದಿಂದ ವೈರಲ್ ಫೀವರ್ಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಡೆಂಗಿ, ಚಿಕನ್ ಗುನ್ಯಾ ವೈರಲ್ ಫೀವರ್ಗಳ ನಿಯಂತ್ರಣಕ್ಕೆ ಆಪ್ ಆಧಾರಿತ ತಂತ್ರಜ್ಞಾನದ ಸಹಾಯ ಪಡೆಯಲಾಗುತ್ತಿದೆ. ಪ್ರತಿ ವರ್ಷ ಯಾವಾಗ ಕೇಸ್ ಏರಿಕೆಯಾಗಿದೆ, ಎಷ್ಟು ಏರಿಕೆ, ಸ್ಥಿತಿಗತಿ ಏನು ಎಂದು ಕೇಸ್ ಏರಿಕೆಯ ಟ್ರೆಂಡ್ ಮೇಲೆ ಪೂರ್ವ ಸಿದ್ಧತೆ ನಿಯಂತ್ರಣದ ಅಸ್ತ್ರ ಪ್ರಯೋಗಿಸಲು ಪ್ಲಾನ್ ಮಾಡಲಾಗಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರಿಂದ ಸಲಹೆ ಪಡೆದಿದ್ದಾರೆ. ಮಲೇರಿಯಾ ಕಂಟ್ರೋಲ್ ಮಾಡೆಲ್ ಮೂಲಕ ಡೆಂಗಿ ನಿಯಂತ್ರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲಾಖೆಯ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಎಲ್ಲವೂ ಕೂಡ ಮನೆಯಲ್ಲಿ ಬಳಕೆ ಆಗ್ತದಂತ ಪಾತ್ರೆ ಸಾಮಾನು, ಟಿವಿ, ದ್ವಿಚಕ್ರ ವಾಹನ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಎಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿದೆ, ನೆಲಸಮ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಬೊಂಡೆಕಾಯಿ ಮತ್ತು ಚೂರಾಯಿಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವುದಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರೆಲ್ಲರೂ ಕೂಡ ಇವತ್ತು ತಮ್ಮೆಲ್ಲ ಸರ್ವಸ್ವವನ್ನ ಸಂಪೂರ್ಣ ಕಳೆದುಕೊಂಡು ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸೇರಿದಂತೆ ಮತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಾಗಿದೆ. ಮೆಪ್ಪಾಡಿಯ ಈ ಸ್ಕೂಲ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಪ್ಕತಂತೆ ನಮ್ಮಮ್ಮ ಮೇಲೆ ಕಲ್ಲು ಬಂದಿ ಒಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗವ್ರೆ. ನಮ್ಮಮ್ಮ ಪಾಪು ಅಂದ ತಕ್ಷಣನೇ ಕಲ್ಲು ಬಂದಿ ಹೊಡಿತಂತೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ. ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋದಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ರನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ರನ್ನುವಂತಿದೆ.
ಹಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪಲಾಗಿ ಹೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ ಭಗವಂತ, ನನ್ನ ಮಕ್ಕಳಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿಲ್ಲಪ್ಪ. ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ, ನನ್ನ ಮಗವ ತಂದ್ಕೊಡಿ, ನನ್ನ ಮಗಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಲೇ ಇದೆ. ದುರಂತದಲ್ಲಿ ಬದುಕುಳಿದವರ ಒಂದೊಂದು ಕಥೆಯೂ ಕರುಣಾಜನಕವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೇರಳದ ವಯನಾಡಿನ ಚೋರಲ್ಮಲೆ ಹಾಗೂ ಮೊಳ್ಳೆಕಾಯಿ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ರಣಭೀಕರ, ಕ್ಷಣ ಕ್ಷಣಕ್ಕೂ ಆತಂಕ, ತುತ್ತು ಅನ್ನಕ್ಕೂ ಹನಿ ಹನಿ ನೀರಿಗೂ ಪರದಾಟ. ಅಕ್ಷರಶಃ ದೇವರ ನಾಡು ಕೇರಳ ನಲುಗಿ ಹೋಗಿದೆ. ಭಯಂಕರ ಭೂಕುಸಿತಕ್ಕೆ ವಯನಾಡು ಅಲ್ಲೋಲ ಕಲ್ಲೋಲವಾಗಿದೆ. ದುರಂತದಲ್ಲಿ ಬದುಕುಳಿದವರ ಕತೆ ಕರುಣಾಜನಕವಾಗಿದೆ. ಫಸ್ಟು 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ ಎರಡನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಮಣಿಗೆ ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗೋದು. ಇಲ್ಲಿ 500 ಜನರು ಕನ್ನಡಿಗರು ಇದ್ದರು. ಅಂದರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ, ಈಗ ಸದ್ಯಕ್ಕವರೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ, 4 ಮನೆ ನಮ್ಮ ಕುಟುಂಬದಲ್ಲಿರೋರೇ ಹೋಗಿರೋದು. ಅಂದರೆ ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ? 4 ಮನೆ ಹೋಗವೆ. ಒಟ್ಟು ಹೆಚ್ಚೆಲ್ಲ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ, ಕಣ್ಮುಂದೆಯೇ 70 ಮನೆಗಳು ಕೊಚ್ಚಿ ಹೋದ್ವು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಮೊಳ್ಳೆಕಾಲ ಇದೇ ಊರು ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ, ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ನಮ್ಮ ಕುಟುಂಬದವರು. ಅದು ಆ ಬಾಡಿ ನೋಡ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇವಾಗ ಹೋದ್ರೇ ಅಲ್ಲಿ ಎಳೆದು ಮಡಗವ್ರೆ, ಶವಗಳೆಲ್ಲ ಎಳೆದು ಮಡಗವ್ರೆ. ನಮ್ಮ ಕುಟುಂಬದವರೇ ಕೊಚ್ಚಿ ಹೋಗಿದ್ದಾರೆ. ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ತೀರೋಗಿದ್ದಾರೆ ಸರ್? ಇವಾಗ ಅವರು 12 ಜನ ಕಂಪ್ಲೀಟ್. ಅವರು ಒಂದಾಳು ನೋಡಿಲ್ಲ. ನೆನ್ನೆಯಿಂದ ನಾವು ಅನ್ನಿಸ್ತು ಕೇಳ್ತಾ ಇದ್ವಿ, ಎಲ್ಲೆಲ್ಲ ಅವರ ಎಲ್ಲಿ ಸಿಗ್ನಲ್ಲೇ ಸಿಗ್ತಾ ಇಲ್ಲ ಎಲ್ಲಿ. ನೀವೆಲ್ಲಿದೆ, ನಿಮ್ಮ ಕುಟುಂಬದವ್ರು ಎಲ್ಲಿದ್ರು ಸರ್ ಅಂತ? ಅದೇ ಅವರು ಅಲ್ಲಿ ಇರೋದು. ಓಕೆ, ಮೊಳ್ಳೆಕಾಯಿ. ಹಾಂ, ಇಲ್ಲಿ ನಮ್ಮ ತಂಗಿ ಭಾವ ಇಲ್ಲಿರೋದು. ಓಕೆ, ಅವರು ಬಂಗ್ಲಾವ್ಗೆ ಹೋದರು, ಮ್ಯಾನೇಜರ್ ಬಂಗ್ಲಾವ್ಗೆ. ಓಕೆ, ಅವ್ರು ಬಚಾವಾದರು, ಮನೆ ಹೋಯ್ತು. ಇನ್ನು ಬಾಕಿ ಇರೋರು ಸ್ಕೂಲ್ ರೂಟಲ್ಲಿ ಅಲ್ಲಿ 3-4 ಮನೆ ಅದು ಕುಟುಂಬದವರು ಹೋದರು. ಎಲ್ಲ ಮನೆಗಳು ಜಲಸಮಾಧಿಯಾಗಿವೆ. ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಇದರಲ್ಲಿರೋದು.